ಸೋಮಣ್ಣ ರಾಜಕೀಯ ದಿನೇ ದಿನೇ ಕುತೂಹಲವನ್ನು ಮೂಡಿಸ್ತಾ ಇದೆ. ಬಿಜೆಪಿ ಬಿಡಲ್ಲ ಅಂತ ಹೇಳಿದ ಬೆನ್ನಲ್ಲೇ ಸೋಮಣ್ಣ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಅಮಿತ್ ಶಾ BL ಸಂತೋಷ್ ಜೊತೆ ಇಂದು ಚರ್ಚೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ಅಸಮಾಧಾನಕ್ಕೆ ಕಾರಣವನ್ನ ವಿವರಿಸಲಿದ್ದಾರಂತೆ. ದೆಹಲಿ ಭೇಟಿ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿರುವಂತ ಸೋಮಣ್ಣ BY ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಯಾರ್ರೀ ಅದು ವಿಜೇಂದ್ರ? ನನಗೆ 72 ವರ್ಷ, ಅವನಿಗೆ 46ರಿಂದ 47 ವರ್ಷ. ವಿಜೇಂದ್ರ ಯಡಿಯೂರಪ್ಪ ಮಗ, ನಾನು ಯಾರ ಹಂಗಿನಲ್ಲೂ ಬದುಕಿಲ್ಲ ಅಂತ ಹೇಳಿದ್ದಾರೆ. ವಿಜೇಂದ್ರ ಯಾರ್ರೀ? ಯಡಿಯೂರಪ್ಪನ ಮಗ, ಅವ್ನಿಗೆ 46 47, ನನಗೆ 72 ಮರಯ್ಯ. ಅವ್ರ ಮೇಲೆ ನಾನು ದೂರು ಕೊಟ್ಟು ನಾನು ಮಾಡ್ಕೊಳ್ಳೋದೇನ್ರಿ ಇದೆ? ಅವ್ರು ಇನ್ನೂ ಬೆಳೆಯಬೇಕಾದ್ರೆ ಮಕ್ಕಳು, ಅವರು ಅವ್ರ ದಾರಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅವ್ರದ್ದು ಒಂದು ದೊಡ್ಡ ದಾರಿ ಇದೆ, ಮುಖ್ಯಮಂತ್ರಿ ಮಗ ಇದ್ದಾರೆ. ನಾನು ಯಾಕ್ರಿ ದೂರು ಕೊಡಲಿ? ನನಗೇನ್ರಿ ಅವಶ್ಯಕತೆ? ನನಗೇನಂತ ಚಿಂತನೆ? ನಾನೇನು ಹೊಟ್ಟೆಪಾಡಿಗೆ ರಾಜಕೀಯ ಮಾಡಿಲ್ಲ. ಆದ್ದರಿಂದ ನಾನು ವಿಜೇಂದ್ರ, ಅವನಿಗಿನ್ನ ದೊಡ್ಡ ಮಗ, ನನಗೆ ದೊಡ್ಡವನಿದ್ದಾನೆ. ವಿಜೇಂದ್ರಗಿನ್ನ ಒಬ್ಬ ದೊಡ್ಡ ಮಗ ಇದ್ದಾನೆ, ನನಗೆ ಆಭವಿಸ್ತವನು. ನಾನೇನಕ್ಕೆ ಆ ಥರ ಮಾಡಲಿ? ನನಗೇನು ಅವಶ್ಯಕತೆ ಇದೆ? ಈ ಸೃಷ್ಟಿ ಇದೆಯಲ್ಲ, ಯಾರು ಹುಟ್ಟಿಸ್ತಾರೋ ಏನು ಮಾಡ್ತಾರೋ ಅವ್ರಿಗೇನು ಇದ್ರ ದುರಂತ ಬಂದಿದೆ ಗೊತ್ತಿಲ್ಲ. ತೇಜೋವಧೆ ಮಾಡ್ತಕ್ಕಂಥದ್ದು ಯಾರಿಗೂ ಯಾರೂ ಅಲ್ಲ. ಅವರವ್ರ ಅದೃಷ್ಟ ಅವ್ರು ನಡ್ಕೊಂಡು ಹೋಗ್ತಾರೆ. ನನಗೆ ಬಂದು ಯಾರೋ ಇಂಥ ಸಾವಿರಾರು ಜನ ನನ್ನ ಹತ್ರ ಅವರೇ. ಅವರು ಮುಖ್ಯಮಂತ್ರಿ ಮಗ ಅನ್ನೋದು ಬಿಟ್ಟರೆ ಅಂಥವ್ರು ನನ್ನ ಹತ್ರ ಸಾವಿರಾರು ಜನ ಇದ್ದಾರೆ. ನನಗೇನು ಅವಶ್ಯಕತೆ ಅದನ್ನು ಕಟ್ಕೊಂಡು ಅವರು ನಮ್ಮನ್ನು ಯಾವ ರೀತಿ ಕಾಣ್ತಾರೋ ಗೊತ್ತಿಲ್ಲ. ನಾವಂತೂ ಅವ್ರಿಗೆ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಗ ಅನ್ನೋ ಭಾವನೆಯಲ್ಲಿ ಇದ್ದೀವಿ. ನಮಗೇನೋ ಆ ಥರದ ಇದಿಲ್ಲ. ನಾನು ಕೊಡೋವಂಥ ಪ್ರಮೇಯನೂ ಇಲ್ಲ. ಅಂಥ ಕ್ಷುಲ್ಲಕವಾದ ವಿಚಾರಗಳನ್ನು ನನ್ನ ಜೀವನದಲ್ಲಿ ನಾನು ಮಾತನಾಡೋದು ಇಲ್ಲ. ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಒಬ್ಬ ನಾಯಕರು. ಆದ್ದರಿಂದ ಅವ್ರ ಬಗ್ಗೆ ನಾನು ಮಾತಾಡೋದ್ರಿಂದ ನಾನು ಯಾಕೆ ಸುಮ್ಮನೆ ಅನಾವಶ್ಯಕವಾಗಿ ಇಶ್ಯೂ ಮಾಡ್ಕೊಂಡು ನನಗೆ ಏನಾಗಬೇಕಾಗಿದೆ? ಅವ್ರಿಗೂ 82, ನನಗೂ 72. ಆ ಥರ ಏನಿಲ್ಲ. ವಿಜಯೇಂದ್ರ ಪಜ್ಜೇಂದ್ರ ನನ್ನ ತಲೆಯಿಲ್ಲ. ವಿಜಯೇಂದ್ರ ಎಷ್ಟೋ, ನನ್ನ ಮಗನೂ ಅಷ್ಟೇ. ಯಾರೇನಾರು ಇನ್ನೊಬ್ಬರು ಮನಸ್ಸನ್ನು ನೋಯಿಸ್ತಕ್ಕಂಥ ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ. ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಅದರಲ್ಲೂ ಉಪಚುನಾವಣೆ ಬಗ್ಗೆ ನಾನು ಬೇಸತ್ತು ಹೋಗಿದ್ದೇನೆ ಅಂತ ಸಂಸದ DK ಸುರೇಶ್ ಹೇಳಿದ್ದಾರೆ. ರಾಮನಗರದಿಂದ DK ಸುರೇಶ್ ಸ್ಪರ್ಧಿಸ್ತಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಅದರ ಬಗ್ಗೆ ಮಾತಾಡಿದ ಅವರು, ಜನರ ದುಡ್ಡು ಪೋಲ್ ಮಾಡಲು ನನಗೆ ಇಷ್ಟ ಇಲ್ಲ. ರಾಮನಗರ ಸೇರಿದಂತೆ 10 ಕ್ಷೇತ್ರಗಳಲ್ಲಿ ನಿಲ್ಲುವಂತೆ ನನಗೆ ಒತ್ತಾಯ ಇದೆ. ಸದ್ಯ ನನಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ. ಜನ ಈಗಾಗಲೇ ನನ್ನನ್ನು ಸಂಸದರಾಗಿ ಮಾಡಿದ್ದಾರೆ. ಸದ್ಯ ನನಗೆ ಇದೇ ಸ್ಥಾನಮಾನ ಸಾಕು ಅಂತ ಹೇಳಿದ್ದಾರೆ. ಶಿವಾಜಿ ಪ್ರತಿಮೆ ವಿಚಾರದಲ್ಲಿ ಬೆಳಗಾವಿ ನಾಯಕರು ಪರಸ್ಪರ ಕಿತ್ತಾಡ್ಕೊಂಡಿದ್ರು. ಆದರೆ ವಿಶ್ವಗುರು ಬಸವಣ್ಣ ಪುತ್ಥಳಿ ಶಿಲಾನ್ಯಾಸದ ವೇಳೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಸಿಎಂ ಸೇರಿದಂತೆ ಬಿಜೆಪಿ ನಾಯಕರ ಜೊತೆ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನರಾಜ ಹಟ್ಟಿಹೊಳಿ ಭಾಗಿಯಾಗಿದ್ದರು. ಪ್ರಭಾಕರ್ ಕೋರೆ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಭಯ ಕುಶಲೋಪರಿಯನ್ನ ನಡೆಸಿದ್ರು. ಬಳಿಕ ಸಿಎಂ ಬಸವರಾಜ ಬೊಮ್ಮಾಯಿ ಶಿಲಾನ್ಯಾಸವನ್ನ ನೆರವೇರಿಸಿದರು. ವಿಜಯಪುರ ಬಿಜೆಪಿ ಟಿಕೆಟ್ಗೆ ಹಾಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅಪ್ಪ ಸಾಹೇಬ್ ಮಧ್ಯೆ ಫೈಟ್ ಇದೆ. ಈ ಗೊಂದಲದ ಮಧ್ಯೆ ಸಚಿವ ಗೋವಿಂದ ಕಾರಜೋಳ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಯತ್ನಾಳ್ ವಿಜಯಪುರ ಅಭ್ಯರ್ಥಿ ಅಂತ ಘೋಷಿಸಿದ್ದಾರೆ. ಯತ್ನಾಳ್ರನ್ನ 50,000 ಮತಗಳಿಂದ ಗೆಲ್ಲಿಸುವಂತೆ ಕಾರಜೋಳ ಮನವಿ ಮಾಡಿದ್ದಾರೆ. ಕಾರಜೋಳ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ತಿರುಗಿಬಿದ್ದಿದ್ದಾರೆ. ಕಾರಜೋಳ ಹೇಳಿಕೆ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಹಾಗೂ CT ರವಿ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ದೂರನ್ನ ಕೊಟ್ಟಿದ್ದಾರೆ. ಬಳ್ಳಾರಿ ರಾಜಕೀಯ ಮತ್ತೊಂದು ಮಜಲಿಗೆ ತಲುಪಿದೆ. ಬಳ್ಳಾರಿ ನಗರ ಅಸೆಂಬ್ಲಿ ಕ್ಷೇತ್ರದಿಂದ ಜನಾರ್ದನ್ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣ ಕಣಕ್ಕಿಳಿಯುವುದಾಗಿ ಘೋಷಣೆ ಮಾಡಿದ್ದಾರೆ. ಇದೀಗ ಶ್ರೀರಾಮುಲು ಬಳ್ಳಾರಿ ಗ್ರಾಮೀಣದಿಂದ ಕಣಕ್ಕೆ ಇಳಿಯುವುದಾಗಿ ಅನೌನ್ಸ್ ಮಾಡಿದ್ದಾರೆ. ಬೀಳಗಿ ಕ್ಷೇತ್ರದಿಂದ SR ಪಾಟೀಲ್ ಸ್ಪರ್ಧಿಸೋ ಸಾಧ್ಯತೆ ಇದೆ. ಬೀಳಗಿಯಿಂದ ಸ್ಪರ್ಧಿಸೋ ಬಗ್ಗೆ ದೆಹಲಿಯಲ್ಲಿ ಖರ್ಗೆ ಜೊತೆ ಚರ್ಚೆ ನಡೆಸಿದ್ದಾರೆ. ಖರ್ಗೆ ಜೊತೆ 20 ನಿಮಿಷ ಮಾತುಕತೆ ನಡೆಸಿ ಬೀಳಗಿಯಿಂದ ಟಿಕೆಟ್ ಕೇಳಿದಾರಂತೆ. ನೀವು ಬೀಳಗಿ ಕ್ಷೇತ್ರದಲ್ಲಿ ಕೆಲಸ ಮುಂದುವರಿಸಿ, ಟಿಕೆಟ್ ಬಗ್ಗೆ ಯೋಚನೆ ಬೇಡ ಅಂತ ಖರ್ಗೆ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಬಳ್ಳಿ ಕಾಂಗ್ರೆಸ್ ಶಾಸಕಿ ಕುಸುಮಾ ಶಿವಳ್ಳಿ ಸಿಎಂ ಭೇಟಿಗೆ ಮುಂದಾಗಿದ್ರು. ಇಂದು ನಡಿಬೇಕಾಗಿದ್ದಂತ ಪ್ರಜಾಧ್ವನಿ ಯಾತ್ರೆ ಏಕಾಏಕಿ ರದ್ದಾಗಿದೆ. ಯಾತ್ರೆ ರದ್ದಾದ ಬೆನ್ನಲ್ಲೇ ಸಿಎಂ ಭೇಟಿಗೆ ಮುಂದಾಗಿದ್ದಾರೆ. ಬಳಿಕ ಮಾತನಾಡಿದಂತ ಅವರು ಅಭಿವೃದ್ಧಿ ಕುರಿತು ಚರ್ಚಿಸಲಿಕ್ಕೆ ಹೋಗಿದ್ದೆ ಅಂತ ಹೇಳಿದರು. ಬಿಜೆಪಿ ಪರಿಷತ್ ಸದಸ್ಯ ಆರ್ ಶಂಕರ್ ಮನೆ ಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನ ಮನೆ ಮೇಲೆ ನಿನ್ನೆ
ತಡರಾತ್ರಿ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಲಿದ್ದಾರೆ. ಈ ವೇಳೆ ಆರ್ ಶಂಕರ್ ಗೃಹ ಕಚೇರಿಯ ಸಭಾಂಗಣದಲ್ಲಿ ಸಾರ್ವಜನಿಕರಿಗೆ ಹಂಚಲು ತಂದಿದ್ದ ಹಲವು ವಸ್ತುಗಳು ಪತ್ತೆಯಾಗಿವೆ. ಆರ್ ಶಂಕರ್ ಭಾವಚಿತ್ರ ಇರುವ ಸೀರೆ ಬಾಕ್ಸ್, ತಟ್ಟೆ, ಲೋಟ ಹಾಗೂ ಎಲ್ಕೆಜಿ ಪದವಿ ಕಾಲೇಜ್ ಮಕ್ಕಳಿಗೆ ಹಂಚಲು ತಂದಿದ್ದ ಸ್ಕೂಲ್ ಬ್ಯಾಗ್ ಸಿಕ್ಕಿವೆ. ಅದರ ಬಗ್ಗೆಯೂ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿಎಂ, ಇದರ ಹಿಂದೆ ಬಿಜೆಪಿ ಪಾತ್ರ ಇಲ್ಲ, ಬಿಜೆಪಿ ಪ್ರೇರಿತ ದಾಳಿ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ. ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಕುಮಾರಸ್ವಾಮಿ ಬಿಟ್ಟು ಬೇರೆಯವರಿಗೆ ಟಿಕೆಟ್ ನೀಡುವಂತೆ ಒಂದು ಗುಂಪು ಒತ್ತಾಯಿಸಿದ್ರೆ ಮತ್ತೊಂದು ಗುಂಪು ಕುಮಾರಸ್ವಾಮಿ ಪರ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದೆ. ನಾಳೆ ವಿಜಯ ಸಂಕಲ್ಪ ಯಾತ್ರೆ ನಡೆಯಲಿದ್ದು ಎಂಪಿ ಕುಮಾರಸ್ವಾಮಿ ವಿರುದ್ಧ ಬ್ಯಾನರ್ ಪ್ರದರ್ಶಿಸುವಂತ ಸಾಧ್ಯತೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಬಂಡಾಯದ ಸಭೆಗೆ ಕರೆದಿರುವಂತ ಆಡಿಯೋ ಪೋಸ್ಟ್ ವೈರಲ್ ಆಗಿದೆ. ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ರಾಜಕೀಯ ಮಾಡ್ತೀನಿ, ನನಗೆ ಯಾರು ಬೇಕಾದರೂ ಟಿಕೆಟ್ ಕೊಟ್ಟರು ಚುನಾವಣೆಗೆ ನಿಲ್ತೀನಿ, ಕಾಂಗ್ರೆಸ್ ಟಿಕೆಟ್ ಕೊಟ್ಟರು MLA ಸ್ಥಾನಕ್ಕೆ ಸ್ಪರ್ಧಿಸ್ತೇನೆ, ಟಿಕೆಟ್ ಸಿಗದಿದ್ರೂ ಪಕ್ಷೇತರನಾಗಿ ಸ್ಪರ್ಧಿಸ್ತೀನಿ ಅಂತ ಶಂಕರ್ ಬಾಂಬ್ ಸಿಡಿಸಿದ್ದಾರೆ. ನನ್ನ ಮೇಲಿನ ದಾಳಿ ಹಿಂದೆ ಸ್ಥಳೀಯ ಶಾಸಕರ ಕೈವಾಡವೂ ಇದೆ ಅಂತ ಶಾಸಕ ಅರುಣ್ ಕುಮಾರ್ ಪೂಜಾರ್ ಮೇಲೆ ಹರಿಹಾಯ್ದಿದ್ದಾರೆ.